ಬಿಜೆಪಿ SIR ವಿಚಾರವಾಗಿ ತಾವು ಅಂದ್ಕೊಂಡಂಗ್ ಮಾಡಕ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಗಳ ಮೇಲೆ ಈ ರೀತಿಯಾದ ಆರೋಪಗಳು ವಿಡಿಯೋಗಳು ಅವ್ರಿಗೆ ಕೇಳಿ ಅಮ್ಮ, ನಂಗೇನ್ ಗೊತ್ತಾಗ್ತದೆ? ಹೌ ಕ್ಯಾನ್ ಐ ಆನ್ಸರ್ ಫಾರ್ ದೆಮ್? ನಮ್ಮ ಪಕ್ಷದ ನಿಲುವೇನಿದೆ, ಸರ್ಕಾರದ ನಿಲುವೇನಿದೆ ನಾವು ಹೇಳ್ಬೇಕು. ಅವ್ರಿಗೆ ಕೇಳ್ಬೇಕಲ್ಲ, ಏನಕ್ಕೆ ಆರೋಪ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ. ಇರ್ಲಾರ್ದ ಆರೋಪ ಅವರೇ ಮಾಡ್ತಾ ಇದಾರ, ಸೃಷ್ಟಿ ಮಾಡ್ತಾ ಇದಾರ, ಹುಟ್ಟಿಸ್ಕೊಂಡು ಮಾಡ್ತಾ ಇದಾರೆ, ಅವ್ರಿಗೆ ಕೇಳಿ. ಅಲ್ಲಿ ಎಲ್ಲರೂ ಕೂಡ ನೋಡಿ, BJP-ನಲ್ಲಿರ್ಬೋದು, JDS ನಲ್ಲಿರ್ಬೋದು, ಅವ್ರವ್ರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು. ನಿನ್ನೆ BJP ಅವರ ವರಿಷ್ಠರು ಬಂದಿದ್ರಲ್ಲ, ಈಗೇನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ BJP ಅವರಿಗೆ. ಈಗ ಸುಮಾರು ವಾರಗಳಾಯ್ತು, ಇನ್ನೂ ಆ್ಯಕ್ಷನ್ ಆಗಿಲ್ಲ. ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತೊಗೊಂಡೋಗಿ ಇವ್ರು ಕೊಟ್ಟರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ಟರು, ಏನಾಯಿತು? ಸೊ ಬೇಸಿಕ್ಲಿ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿಕೊಟ್ಟಿದ್ದೀರಾ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಇದು ಮಾಡ್ತಾ ಇರೋದಷ್ಟೇ. ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಯಾರಿಗಾನ ಸಪೋರ್ಟ್ ಮಾಡಿ, ಅದು ನಿಮ್ಮ ವಿಚಾರ. ಆದರೆ ನೀವು ಅಥವಾ ನಿಮ್ಮಿಂದ ಅಥವಾ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ನಾಡಿನ ವಿಚಾರ ಇರ್ಬೋದು, ನಮ್ಮ ಭಾಷೆಯ ವಿಚಾರದಲ್ಲಿ ಕೈ ಆಡಿಸಿದ್ರೆ ನಾವು ಸುಮ್ಮನೆ ಕೂತ್ಕೊಳಕ್ಕೆ ಆಗೋದಿಲ್ಲ. ನೀವು ಹೇಗೆ ನಿಮ್ಮ ರಾಜ್ಯದ ಬಗ್ಗೆ ನಿಮಗೆ ಒಲವಿದೆ, ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚು ಪ್ರೀತಿ ಕನ್ನಡ ಮತ್ತು ಕರ್ನಾಟಕ ಮತ್ತು ಕನ್ನಡಿಗರ ಬಗ್ಗೆ ನಮಗಿದೆ. ಆಮೇಲೆ ಯಾರೇ ಇರ್ಬೋದು, ನಮ್ಮಂಥ ಜನಪ್ರತಿನಿಧಿಗಳು, ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ದೇ ಶುಡ್ ಬಿಹೇವ್ ಮೋರ್ ರೆಸ್ಪಾನ್ಸಿಬಲಿ. ನಾವು ನಮ್ಮ ಮಾತಿಂದ ಅಥವಾ ಯಾರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿ ಮಾತನಾಡಬೇಕು. ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾ ಅಥವಾ ಲಾ ಆ್ಯಂಡ್ ಆರ್ಡರ್ ಕೆಡಿಸ್ಲಿಕ್ಕಿದ್ದೀರಾ? ನೀವು ಪ್ರೊವೊಕೇಟಿವ್ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಅವ್ರಿಗೆ ಬೆಂಬಲಿಸೋದು, ಅವರಿಂದ ಪ್ರಚೋದನೆ ಆಗೋದು, ದಟ್ ಇಸ್ ನಾಟ್ ಗುಡ್. ಯು ಹ್ಯಾವ್ ಅ ಪ್ರಾಬ್ಲಮ್, ಗೋ ಟು ಸೆಂಟ್ರಲ್ ಗವರ್ಮೆಂಟ್, ಗೋ ಟು ಕೋರ್ಟ್. ದೇರ್ ಇಸ್ ಎಲ್ಲದಕ್ಕೂ ಕೂಡ ಲೀಗಲ್ ದಾರಿ ಇದೆ ಅನ್ಸ್ಕೊರ. ಅದ್ರ ಪ್ರಕಾರ ನಡಿಬೇಕು, ಅವರು ನಡಿಬೇಕು, ನಾನು ನಡಿಬೇಕು. ಕುಲಕರ್ಣಿರವರ ಸ್ಥಾನ ಈಗ ಸದ್ಯದ ಮಟ್ಟಿಗೆ ಉಪಚುನಾವಣೆ ಆಗೋ ತರ ಕಾಣಿಸ್ತಾ ಇದೆ ಸರ್. ಕಾಂಗ್ರೆಸ್ ಈ ವಿಚಾರವಾಗಿ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ? ಬೈ ಎಲೆಕ್ಷನ್ ಆಯ್ತು ನೋಡಿ, ಇನ್ನ ಲೆಟ್ ಅಸ್ ನಾಟ್ ಜಂಪ್ ದ ಗನ್. ನೋಡೋಣ, ಆಯೋಗ ಡೇಟ್ ಕೊಡ್ಲಿ, ದೆನ್ ವಿ ವಿಲ್ ಡಿಸೈಡ್. ಬಟ್ ಏನೇ ಇರಲಿ, ಚುನಾವಣೆ ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷನೇ ಗೆಲ್ಲೋದು. ಬಟ್ ಈಗ ಸದ್ಯಕ್ಕೆ ಅದರ ಚರ್ಚೆ ನಡೆದಿಲ್ಲ. ಅದೇ ನಿನ್ನೆ ಅಷ್ಟೇ ಆಗಿರೋದು. ಲೆಟ್ ಅಸ್ ವೇಟ್, ಇನ್ನ ವರ್ಡಿಗೆ ಬಂದಿಲ್ಲ ಅಲ್ಲ. ಪ್ರಧಾನಮಂತ್ರಿಯವರು ಪರೀಕ್ಷೆ ಪೇ ಚರ್ಚೆ ಮಾಡ್ತಾ ಇರೋದು, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಇಂಥ ಎಲ್ಲ ಸಮಸ್ಯೆ ಇದ್ದಾಗೂ ದೇಶ ಬಿಟ್ಟು ಓಡೋಗ್ಬಿಡ್ತಾರಲ್ಲ.